ಹಾಯ್ ಫ್ರೆಂಡ್ಸ್, ಈ ದಿನದ ವಿಡಿಯೋದಲ್ಲಿ ಮಾನವನು ಇಲ್ಲಿಗೆ ಹೋದ ತಕ್ಷಣವೇ ಸತ್ತು ಹೋಗುವ ಐಲ್ಯಾಂಡ್ ಕುರಿತು ತಿಳಿದುಕೊಳ್ಳೋಣ. ಅದನ್ನು ತಿಳಿದುಕೊಳ್ಳುವ ಮೊದಲು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನು ಸುದ್ದಿ ಇಲ್ಲದೆ ಟಾಕ್ ಒಳಗೆ ಹೋಗೋಣ. ನಮ್ಮೊಳಗೆ ಬಹಳ ಜನ ಹಾವನ್ನು ನೋಡಿದರೆ ದೂರದಿಂದಲೇ ಓಡಿ ಹೋಗುತ್ತೇವೆ. ಅಂತಹುದರಲ್ಲಿ ನೀವು ಈಗ ನೋಡುತ್ತಿರುವುದು ಹಾವನ್ನು ಹೊರತುಪಡಿಸಿ ಬೇರೆ ಯಾವ ಜೀವಿಯೂ ಇಲ್ಲಿ ಇರುವುದಿಲ್ಲ. ಅದೇ ಸ್ನೇಕ್ ಐಲ್ಯಾಂಡ್. ಈ ಐಲ್ಯಾಂಡ್ ಬ್ರೆಜಿಲ್ನಲ್ಲಿರುವ ಸಾವೋ ಪಾಲೊ ನಗರದಿಂದ 32 ಕಿಲೋಮೀಟರ್ ದೂರದಲ್ಲಿ ಇದೆ. ಇದನ್ನು ಮೃತ್ಯುದ್ವೀಪ ಎಂದು ಕರೆಯುತ್ತಾರೆ, ಏಕೆಂದರೆ ಇಡೀ ಪ್ರಪಂಚದ ವಿಷಪೂರಿತ ಹಾವುಗಳು ಇಲ್ಲಿ ಇವೆ. ಈ ದ್ವೀಪ 110 ಎಕರೆ ವಿಸ್ತೀರ್ಣ ಹೊಂದಿದೆ. ಅಷ್ಟೇ ಅಲ್ಲ, ಇಲ್ಲಿ 5 ಲಕ್ಷ ವಿಷಪೂರಿತ ಹಾವುಗಳು ಸಹ ಬದುಕುತ್ತಿವೆ ಎಂದು ಸೈಂಟಿಸ್ಟ್ಗಳು ಹೇಳುತ್ತಿದ್ದಾರೆ. ಆದ್ದರಿಂದ ಇದನ್ನು ಸ್ನೇಕ್ಸ್ ಐಲ್ಯಾಂಡ್ ಎಂದು ಕರೆಯುತ್ತಾರೆ. ಇಲ್ಲಿ 4-5 ಜಾತಿಯ ಹಾವುಗಳು ಬದುಕುತ್ತಿವೆ, ಅದು ಲಕ್ಷ ಸಂಖ್ಯೆಯಲ್ಲಿ. ಅತಿ ಭಯಂಕರ ಹಾವು ಗೋಲ್ಡನ್ ಲೆನ್ಸ್ ಹೆಡ್. ಈ ಹಾವು ಕಚ್ಚಿದರೆ ಆ ಭಾಗದ ಮಾಂಸವು ಕರಗಿ ಹೋಗುತ್ತದೆ. ಇದರ ವಿಷ ಆಸಿಡ್ ರೀತಿಯ ಹಾಗೆ ಅಪಾಯಕಾರಿ. ಹಾಗೆ ಈ ಐಲ್ಯಾಂಡ್ನಲ್ಲಿ ಬೇರೆ ಯಾವ ಪ್ರಾಣಿಗಳು ಬದುಕಿಲ್ಲ. ಶತ್ರುಗಳು ಇಲ್ಲದ ಕಾರಣ ಇವುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚುತ್ತಿದೆ. ಇವು ಐಲ್ಯಾಂಡ್ಗೆ ಬರುವ ಪಕ್ಷಿಗಳನ್ನು ತಿಂದು ಬದುಕುತ್ತಿವೆ. ವಿಚಿತ್ರ ಏನೆಂದರೆ, ಈ ಐಲ್ಯಾಂಡ್ಗೆ ಇಷ್ಟು ಸಂಖ್ಯೆಯಲ್ಲಿ ಹಾವುಗಳು ಹೇಗೆ ಬಂದವು ಎಂದು. ಇದಕ್ಕೆ ಕಾರಣ ಈ ಸಮುದ್ರದಿಂದ ಬಂದ ಕಳ್ಳರು. ಇವರು ದೋಚಿದ ನಿಧಿಯನ್ನು ಎಲ್ಲಿ ಇಡಬೇಕು ಎಂದು ತಿಳಿಯದೆ ಈ ಐಲ್ಯಾಂಡನ್ನು ಸೆಲೆಕ್ಟ್ ಮಾಡಿ ನಿಧಿಯ ಜೊತೆ ವಿಷಪೂರಿತ ಹಾವುಗಳನ್ನು ಇಡುತ್ತಿದ್ದರು. ಹೀಗೆ ಹಾವುಗಳ ಸಂಖ್ಯೆ ಬೆಳೆಯಿತು. ಇಂಥ ಡೇಂಜರಸ್ ಐಲ್ಯಾಂಡ್ ಒಂದು ಕಾಲದಲ್ಲಿ ಭೂಮಿಯ ಭಾಗಕ್ಕೆ ಸೇರಿಕೊಂಡಿತ್ತು. ಆದರೆ ಬೆಳೆಯುತ್ತಿರುವ ಸಮುದ್ರದ ಮಟ್ಟದ ಕಾರಣದಿಂದ ಈ ದ್ವೀಪವು ಭೂಮಿಯಿಂದ ಬೇರ್ಪಟ್ಟಿತು. 1920ರಲ್ಲಿ ಪ್ರಜೆಗಳು ಇಲ್ಲಿ ವಾಸಿಸುತ್ತಿದ್ದರಂತೆ ಎಂದು ರಿಸರ್ಚರ್ಸ್ ಹೇಳುತ್ತಿದ್ದಾರೆ. ವಿಚಿತ್ರ ಏನೆಂದರೆ, ಗೋಲ್ಡನ್ ಲೆನ್ಸ್ ಹೆಡ್ ಹಾವಿನ ವಿಷವು ಎಷ್ಟು ಅಪಾಯಕಾರಿಯೋ ಅಷ್ಟೇ ಪ್ರಯೋಜನಗಳೂ ಇವೆ ಎಂದು ಸಂಶೋಧಕರು ಹೇಳುತ್ತಿದ್ದಾರೆ. ಇದರ ವಿಷದಿಂದ ಇದು ಕಚ್ಚಿದ ಮನುಷ್ಯನನ್ನು ಬದುಕಿಸಬಹುದು, ಕ್ಯಾನ್ಸರನ್ನು ವಾಸಿ ಮಾಡಬಹುದು ಎಂದು ರಿಸರ್ಚ್ ಮಾಡಿ ತಿಳಿಸಿದ ತಕ್ಷಣವೇ ಈ ಹಾವಿನ ವಿಷಕ್ಕೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ. ವೈಲ್ಡ್ ಸ್ಮಗ್ಲರ್ಸ್ ಈ ಐಲ್ಯಾಂಡ್ಗೆ ಬರುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ. ಆದ್ದರಿಂದ ನೇವಿ ಸಿಬ್ಬಂದಿ ನಿರಂತರವಾಗಿ ಇಲ್ಲಿ ಯಾರೂ ಬರದಂತೆ ಕಾವಲು ಕಾಯುತ್ತಾರೆ. ಆದರೆ ಈ ಸ್ಮಗ್ಲರ್ಗಳು ಪ್ರಾಣ ಪಣಕ್ಕಿಟ್ಟು ಹೋಗುತ್ತಾರೆ, ಏಕೆಂದರೆ ಈ ಹಾವಿನ ವಿಷದ ಬೆಲೆ 8ರಿಂದ 30 ಲಕ್ಷ ಇದೆ. ನಿಮಗೆ ಇಲ್ಲಿಗೆ ಹೋಗುವ ಅವಕಾಶ ಸಿಕ್ಕರೆ ನೀವು ಇಲ್ಲಿಗೆ ಹೋಗುತ್ತೀರೋ ಇಲ್ಲವೋ ಕೆಳಗೆ ಕಾಮೆಂಟ್ ಮಾಡಿ.